ಓಂ ಸಾಯಿರಾಮ್. ಸಾಯಿ ಕೃಪೆ ಚಾನಲ್ಗೆ ಸುಸ್ವಾಗತ. ಇಲ್ಲಿ ನಾವು ಸಾಯಿ ಬಾಬಾರ ಪವಾಡದ ಕಥೆಗಳನ್ನು ಮತ್ತು ಆಶೀರ್ವಾದಗಳನ್ನು ಹಾಗೂ ನಿಮ್ಮ ಜೀವನಕ್ಕೆ ಬಾಬಾರ ಸಂದೇಶಗಳನ್ನು ತಲುಪಿಸುತ್ತೇವೆ. ಪ್ರತಿದಿನವೂ ಬಾಬಾರ ಸಂದೇಶಗಳನ್ನು ಮತ್ತು ಪವಾಡಗಳನ್ನು ಪಡೆಯಲು ಈಗಲೇ ನಮ್ಮ ಸಾಯಿ ಕೃಪೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂದು ನಾನು ನಿಮ್ಮೊಂದಿಗೆ ಬಾಬಾರ ಒಂದು ಅದ್ಭುತ ಕಥೆಯನ್ನು ಹಂಚಿಕೊಳ್ಳುತ್ತಿದ್ದೇನೆ. ಸಾಯಿ ಬಾಬಾರು ನೀರಿನಿಂದ ದೀಪ ಬೆಳಗಿಸಿದ ದಿನ. ಈ ಕಥೆಯು ನಿಮ್ಮ ಜೀವನದಲ್ಲಿ ನಂಬಿಕೆಯನ್ನು ತುಂಬುತ್ತದೆ ಮತ್ತು ತಾಳ್ಮೆಯನ್ನು ನೀಡುತ್ತದೆ. ಇದು ಶಿರಡಿಯ ಒಂದು ಶಾಂತ ಸಾಯಂಕಾಲ. ಸಮೀಪದಲ್ಲಿ ದೀಪಾವಳಿ ಹಬ್ಬ ಬಂದಿತ್ತು. ಗ್ರಾಮಸ್ಥರು ತಮ್ಮ ಮನೆಗಳಿಗೆ ದೀಪಗಳನ್ನು ಹಚ್ಚಲು ಸಿದ್ಧರಾಗಿದ್ದರು. ಆ ದಿನ ಬಾಬಾರು ತಮ್ಮ ಮಸೀದಿಯಲ್ಲಿ ಕುಳಿತು ಭಕ್ತರಿಗೆ ಆಶೀರ್ವಾದ ನೀಡುತ್ತಿದ್ದರು. ಸಂಜೆ ಕತ್ತಲಾಗುತ್ತಿದ್ದಂತೆ ಬಾಬಾರು ಹೇಳಿದರು, ಇಂದು ದ್ವಾರಕಾಮಾಯಿಯಲ್ಲಿ ದೀಪ ಹಚ್ಚೋಣ ಎಂದು. ಆದರೆ ಎಣ್ಣೆ ಇರಲಿಲ್ಲ. ಆಗ ಬಾಬಾರು ಕೆಲವು ಮಕ್ಕಳನ್ನು ಗ್ರಾಮಕ್ಕೆ ಹೋಗಿ ಎಣ್ಣೆ ತರುವಂತೆ ಹೇಳಿದರು. ನಂತರ ಅದರಂತೆ ಮಕ್ಕಳು ಗ್ರಾಮದ ಎಲ್ಲ ಅಂಗಡಿಗಳಿಗೂ ಹೋಗಿ ಕೇಳಿದರು. ಆದರೆ ವ್ಯಾಪಾರಿಗಳು ಉಚಿತವಾಗಿ ಎಣ್ಣೆ ಕೊಡುವುದಿಲ್ಲ ಎಂದು ಕಳುಹಿಸಿದರು. ಮಕ್ಕಳು ತುಂಬ ದುಃಖದಿಂದ ಬಾಬಾರ ಬಳಿಗೆ ಬಂದು, ಬಾಬಾ, ಯಾರೂ ಎಣ್ಣೆ ಕೊಡಲಿಲ್ಲ ಎಂದರು. ಆಗ ಬಾಬಾರು ನಗುತ್ತಾ, ಮಕ್ಕಳೇ, ಚಿಂತಿಸಬೇಡಿ, ಹೋಗಿ ನೀರು ತೆಗೆದುಕೊಂಡು ಬನ್ನಿ ಎಂದರು. ಮಕ್ಕಳು ಆಶ್ಚರ್ಯದಿಂದಲೇ ಹೋಗಿ ನೀರು ತಂದರು. ಬಾಬಾರು ಆ ನೀರನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡು ಏನೋ ಮಂತ್ರ ಓದಿದಂತೆ ತುಟಿ ಚಲಿಸಿದರು. ಬಾಬಾರು ಆ ನೀರನ್ನು ದೀಪಗಳಿಗೆ ಸುರಿದರು. ಅಲ್ಲಿ ನೆರೆದಿದ್ದ ಭಕ್ತರು ಅಚ್ಚರಿಯಿಂದ ನೋಡುತ್ತಿದ್ದರು. ಇದರಿಂದ ಹೇಗೆ ದೀಪ ಬೆಳಗುತ್ತದೆ ಎಂಬ ಅನುಮಾನ ಅವರ ಮನಸ್ಸಿನಲ್ಲಿ ಕಾಡುತ್ತಿತ್ತು. ಬಾಬಾರು ತಮ್ಮ ಶಾಂತ ಮುಖದಿಂದ ದೀಪಗಳನ್ನು ಹಚ್ಚಿದರು. ದೀಪಗಳು ಹೊತ್ತಿ ಉರಿದವು. ನೀರು ಎಣ್ಣೆಯಂತೆ ಹೊತ್ತಿ ಉರಿಯಿತು. ಸಂಪೂರ್ಣ ದ್ವಾರಕಾಮಯಿ ಬೆಳಗಿತು. ಗ್ರಾಮಸ್ಥರು ಅಚ್ಚರಿಯ ಕಣ್ಣೀರಿನಿಂದ ಬಾಬಾರಿಗೆ ನಮಸ್ಕಾರ ಮಾಡಿದರು. ಎಣ್ಣೆ ನೀಡದೆ ಅಹಂಕಾರದಿಂದ ನಿಂತಿದ್ದ ಅಂಗಡಿಗಾರರು ಬಾಬಾರ ಬಳಿಗೆ ಬಂದು ಕ್ಷಮೆ ಕೇಳಿದರು. ಬಾಬಾರು ಎಲ್ಲರತ್ತ ನೋಡಿ ಹೇಳಿದರು, ಮಕ್ಕಳೇ, ನಾನು ಎಣ್ಣೆ ಕೇಳಿದ್ದು ನಿಮ್ಮ ಪರೀಕ್ಷೆಗೆ. ನಿಮ್ಮಲ್ಲಿ ಭಕ್ತಿ ಮತ್ತು ಸೇವಾ ಭಾವ ಇರಬೇಕೆಂದು ನಾನು ಬಯಸುತ್ತೇನೆ ಎಂದರು. ಆ ದಿನದಿಂದ ಗ್ರಾಮಸ್ಥರು ಬಾಬಾರ ಮೇಲೆ ಇನ್ನೂ ಹೆಚ್ಚು ನಂಬಿಕೆ ಇಟ್ಟರು. ಎಲ್ಲರಿಗೂ ಸಹಾಯ ಮಾಡುವ ಗುಣ ಬೆಳೆದಿತು. ಆದ್ದರಿಂದ ನಾವೇನೇ ಸಮಸ್ಯೆಯಲ್ಲಿದ್ದರೂ ಸಹ ಬಾಬಾರ ಮೇಲೆ ನಂಬಿಕೆ ಇಡಿ ಮತ್ತು ಅವರು ಮಾರ್ಗವನ್ನು ತೋರಿಸುತ್ತಾರೆ. ಶ್ರದ್ಧಾ ಮತ್ತು ಸಬೂರಿ, ಸಹನೆ ಮತ್ತು ನಂಬಿಕೆಗಳು ಇದ್ದರೆ ಅದ್ಭುತಗಳು ಸಂಭವಿಸುತ್ತವೆ. ಈ ಕಥೆಯು ನಿಮ್ಮ ಮನಸ್ಸನ್ನು ಮುಟ್ಟಿದ್ದರೆ ಈಗಲೇ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಅದ್ಭುತ ಪವಾಡಗಳನ್ನು ಪಡೆಯಲು ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.